ಚಂದನವನದಲ್ಲಿ ಹಿಂದೆಂದೂ ಕಂಡರಿಯದ ಸ್ಟಾರ್ ವಾರ್. ಹುಬ್ಬಳ್ಳಿಯಲ್ಲಿ ಸುದೀಪ್ ಗುಡುಗು, ದಾವಣಗೆರೆಯಲ್ಲಿ ಸುಂಟರಗಾಳಿ. ರಾಜ್ಯಾದ್ಯಂತ ಫ್ಯಾನ್ಸ್ ಮಧ್ಯೆ ಕಿಡಿಗೇಡಿಗಳ ಕಾಳಗಕ್ಕೆ ನಾಂದಿ ಆಡ್ತಾ ಇದೆ. ಸುದೀಪ್ ಹೇಳಿಕೆಗೆ ವಿಜಯಲಕ್ಷ್ಮಿ ಮತ್ತು ನಟ ಧನ್ವೀರ್ ಕೌಂಟರ್ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ದಚ್ಚು ಫ್ಯಾನ್ಸ್ ಉರಿ ಅಂತ ಒಬ್ರಿಗೊಬ್ರು ಉರಿ ಕಾರ್ಕೊಳ್ತಾ ಇದ್ದಾರೆ. ಇತ್ತೀಚಿನ ವರ್ಷಗಳಲ್ಲೇ ಚಂದನವನ ಕಂಡ ಬಿಗ್ ಸ್ಟಾರ್ಗಳ ಸಂಗ್ರಾಮ ಆಯಿತು. ಐ ಥಿಂಕ್ ಇಬ್ರಿಗೂ ಅವಶ್ಯಕತೆ ಇರಲಿಲ್ಲ ಇದು ಅಂತ ಅನ್ಸುತ್ತೆ. ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತು ಮಾತಾಡೋದಕ್ಕೆ ತುಂಬ ಆಸೆ ಇದೆ. ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ. ಸುದೀಪ್ ಅವರ ಸ್ಟೇಟ್ಮೆಂಟ್ಗಳನ್ನ ನೀವು ಕೇಳಿಸ್ಕೊಳ್ತಾ ಇದ್ರಿ. ಹುಬ್ಬಳ್ಳಿ ನೆಲದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ. ಆ ಬಳಸುವಂತ ಪದಗಳಿದೆಯಲ್ಲ, ಅದು ತುಂಬಾನೇ ಮ್ಯಾಟರ್ ಆಗುತ್ತೆ. ಚಂದನವನದಲ್ಲಿ ಸಂಚಲನ ಸೃಷ್ಟಿಸಿದೆ ಸುದೀಪ್ ಹೇಳಿಕೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಚಿತ್ರದ ಕಾರ್ಯಕ್ರಮದಲ್ಲಿ ಸುದೀಪ್ ಗುಡುಗಿದ್ರು. ಡಿಸೆಂಬರ್ 25ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಹೊರಗಡೆ ಯುದ್ಧಕ್ಕೆ ಒಂದು ಪಡೆ ರೆಡಿ ಆಗುತ್ತೆ. ಯುದ್ಧಕ್ಕೆ ಸಿದ್ಧ, ಯಾಕಂದ್ರೆ ನಾವು ಮಾತಿಗೆ ಬದ್ಧ ಅಂತ ಕಿಚ್ಚ ಹೇಳಿದ್ದಾರೆ. ಸಿನಿಮಾ ನಟರು ಸಿನಿಮಾ ಶೈಲಿಯಲ್ಲೇ ಎಲ್ಲಾ ಸಂದರ್ಭದಲ್ಲೂ ಮಾತನಾಡ್ಬಿಟ್ರೆ ಅನಾಹುತಗಳಾಗ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದ್ದೋ ಗೊತ್ತಿಲ್ಲ, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಬಾಯಿ ಮುಚ್ಕೊಂಡಿದ್ದೆ ಅಂತ ಸುದೀಪ್ ಹೇಳಿದ್ದಾರೆ. ಇದು ಯಾರಿಗೋಸ್ಕರ ಹೇಳಿದ್ರು, ಯಾರಿಗಾಗಿ ಇದನ್ನ ಹೇಳಿದ್ರು ಅನ್ನೋದಕ್ಕೆ ಸುದೀಪ್ ಕ್ಲಾರಿಟಿ ಕೊಟ್ಟಿಲ್ಲ. ಸೈಲೆಂಟ್ ಆಗಿದ್ದು ಸಾಕು ಅಂತ ಕರೆ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್. ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿ ಅಂತ ಫ್ಯಾನ್ಸ್ಗೆ ಕಿಚ್ಚ ಕರೆ ಕೊಟ್ಟಿದ್ದಾರೆ. ಯಾರ ವಿಚಾರವಾಗಿ ಅನ್ನೋದನ್ನ ಸುದೀಪ್ ಎಲ್ಲೂ ಕ್ಲಾರಿಟಿ ಕೊಟ್ಟಿಲ್ಲ. ಅದು ದರ್ಶನ್ ವಿಚಾರವಾಗೋ ಅಥವಾ ಪೈರಸಿ ವಿಚಾರವಾಗೋ ಅನ್ನೋದಕ್ಕೆ ಕ್ಲಾರಿಟಿ ಬೇಕಾಗಿದೆ. ಸುದೀಪ್ ಏನ್ ಮಾತಾಡಿದ್ರು ಕೇಳಿಸ್ಕೊಂಡು. ಮಾತಾಡೋದಕ್ಕೆ ತುಂಬಾ ಆಸೆ ಇದೆ, ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ. ಹುಬ್ಬಳ್ಳಿಗೆ ಆಕ್ಚುಲಿ ಬಂದು ಇಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಏನಿರ್ಬೋದು ನಿಮಗೆ ಕೇಳ್ತಾ ಇದ್ದೀನಿ. ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇಡೀ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ. ಹೇಗೆ ತಟ್ಟಬೇಕೋ ತಟ್ಟುತ್ತೆ, ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ, ಹಾಗೂ ಪ್ರತಿ ಸಲ ಈ ಊರಲ್ಲಿ ನಮಗೆ ಸಿಕ್ಕಿರೋ ಆ ಪ್ರೀತಿ, ವಿಶ್ವಾಸ, ಸಪೋರ್ಟ್ ನಾವು ಯಾವತ್ತೂ ಮರೆಯೋದಿಲ್ಲ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ. ಜೋರಾಗಿ ತಟ್ತಾ ಇದ್ದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನು ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ,
ಮಾತಾಡೋ ಟೈಮಲ್ಲಿ ಮಾತಾಡಿ. ಸುದೀಪ್ರ ಇಷ್ಟು ಮಾತಿಗೆ ವಿಜಯಲಕ್ಷ್ಮಿ ಅವರು ಕೌಂಟರ್ ಅನ್ನ ಕೊಟ್ರು. ಎಸ್, ದಾವಣಗೆರೆಯಲ್ಲಿದ್ದಂತಹ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ರು. ಕಿಚ್ಚ ಸುದೀಪ್ ಹೇಳಿಕೆ ಬೆನ್ನಲ್ಲೇ ವಿಜಯಲಕ್ಷ್ಮಿ ದರ್ಶನ್ ಕೂಡ ಕೌಂಟರ್ ಕೊಟ್ಟರು. ದಾವಣಗೆರೆ ಡೆವಿಲ್ ಸಿನಿಮಾ ಪ್ರಚಾರದ ವೇಳೆ ವಿಜಯಲಕ್ಷ್ಮಿ ವಾಗ್ಬಾಣವನ್ನ ಸುರಿಸಿದ್ರು. ಕೆಲ ವ್ಯಕ್ತಿಗಳು ದರ್ಶನ್ ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ಮಾತಾಡ್ತಾರೆ, ಮೀಡಿಯಾದಲ್ಲಿ ಹೊರಗಡೆ ಕೂತ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ದರ್ಶನ್ ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇದಾರೋ ಇಲ್ವೋ ಅನ್ನೋದೇ ಗೊತ್ತಾಗಲ್ಲ, ಅವ್ರು ಎಲ್ಲಿ ಮಾಯ ಆಗ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ರೀತಿಯ ಮಾತಿಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ವಿಜಯಲಕ್ಷ್ಮಿ ಮಾತಾಡ್ತಾರೆ. ಹಾಗೆ ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರಾ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ಸೊ ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವು ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ನಮಗೆ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಕಿಚ್ಚ ವರ್ಸಸ್ ದಚ್ಚು ಸ್ಟಾರ್ ವಾರ್ ನಲ್ಲಿ ಈಗ ನಟ ಧನ್ವೀರ್ ಎಂಟ್ರಿ ಆಗಿದ್ದಾರೆ. ಕಾಡಿನಲ್ಲಿ ಸಿಂಹ ಏಕಾಂಗಿ ಆಗಿದ್ರು ರಾಜಾನೆ ಅಂತ ಪೋಸ್ಟ್ ಹಾಕೊಂಡಿದ್ದಾರೆ. ವಿಜಯಲಕ್ಷ್ಮಿ ಬೆನ್ನಲ್ಲೇ ದರ್ಶನ್ ಪರ ಧನ್ವೀರ್ ಕೂಡ ಪೋಸ್ಟ್ ಹಾಕಿದ್ದಾರೆ. ತಮಿಳು ಸ್ಟಾರ್ ನಟ ವಿಜಯ್ ಡೈಲಾಗ್ ಇರುವಂತಹ ಪೋಸ್ಟ್ ಅದು. ದರ್ಶನ್ ಜೊತೆಗಿರೋ ಫೋಟೋದಲ್ಲಿ ಧನ್ವೀರ್ ಇರುವಂತಹ ಫೋಟೋ ದರ್ಶನ್ ಜೊತೆಗೆ, ಅದರಲ್ಲಿ ವಿಜಯ್ ಡೈಲಾಗ್ ಅನ್ನ ಎಡಿಟ್ ಮಾಡಿ ಹಾಕೊಂಡಾಗಿದೆ. ದರ್ಶನ್ ಏಕಾಂಗಿ ಆಗಿದ್ರು ಸಿಂಹದಂತೆ ಕಿಂಗ್ ಅಂತ ಪೋಸ್ಟ್ ಮಾಡಿದ. ನೋಡಿ, ಇದೇ ಫೋಟೋ ಬಹುಶಃ ಅವರು ಡೆವಿಲ್ ಸಿನಿಮಾ ಶೂಟಿಂಗ್ಗೆ ಅಂತ ಹೋದಾಗ ಥೈಲ್ಯಾಂಡ್ ಅಲ್ಲಿ ತೆಗೆದಂತ ಫೋಟೋಸ್ ಅಂತ ಅನ್ಕೊಳ್ತೀನಿ. ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ನಟರ ಅಭಿಮಾನಿಗಳ ಫ್ಯಾನ್ಸ್ ವಾರು, ಸ್ಟಾರ್ ವಾರು, ಎಲ್ಲ ವಾರು ಶುರುವಾಗಿದೆ. ನಿಮ್ ಮನೆಗೆ ಬೇಕಾದಂಗೆ ನಿಮ್ ಜೀವನ ನೋಡ್ಕೊಳ್ರಪ್ಪ ಅಂತ ಅಂದ್ರೆ ಕೆಲ್ಸಕ್ಕೆ ಬಾರ್ದಿರೋ ಫ್ಯಾನ್ ವಾರು, ಸ್ಟಾರ್ ವಾರ್ ಮಾಡ್ಕೊಂಡು ಕೂತಿದ್ದಾರೆ. ಆದ್ರೆ ಸುದೀಪ್ ಯಾರಿಗೆ ಆ ಮಾತನ್ನ ಹೇಳಿದ್ರು? ಪೈರಸಿ ಅನ್ನೋದು ದೊಡ್ಡ ಭೂತ ಅಂತ ಇಡೀ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತು. ಸೊ ಪೈರಸಿ ವಿರುದ್ಧನೇ ಸುದೀಪ್ ಮಾತಾಡಿದ್ರ? ಹಾಗಾದ್ರೆ ಕ್ಲಾರಿಟಿ ಕೊಟ್ಟು ಮಾತಾಡ್ಬೋದಾಗಿತ್ತು ಸುದೀಪ್. ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡೋ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗತ್ತೆ. ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರೋ ಸ್ಟಾರ್ ವಾರ್ ವಿಚಾರಕ್ಕೆ ನಟಿ ರಾಗಿಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಫ್ಯಾನ್ಸ್ ಇಲ್ಲ ಅಂದ್ರೆ ಇಷ್ಟು ಸಿನಿಮಾ ಜರ್ನಿ ಇರ್ತಾ ಇರಲಿಲ್ಲ. ಪರ್ಸನಲ್ ಕಮೆಂಟ್ ಬಗ್ಗೆ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಸ್ಟಾರ್ ವಾರ್ ತುಂಬಾ ವರ್ಷಗಳಿಂದ ನಡೀತಾ ಬರ್ತಿದೆ, ಆದ್ರೆ ಅದು ಫನ್ ಆಗಿರ್ಬೇಕು, ಪರ್ಸನಲ್ ಆಗಿರಬಾರ್ದು. ಸುದೀಪ್ ಯಾರನ್ನೋ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸುದೀಪ್ ಏನೋ ಉದ್ದೇಶದಿಂದ ಹೇಳಿರ್ತಾರೆ ಅಂತ ನಟಿ ರಾಗಿಣಿ ಮಾತಾಡಿದ್ದಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾಕಂದ್ರೆ ನಾನು ವೃಷಭ ಪ್ರಮೋಟ್ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿ ಇದ್ದೀನಿ. ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, 5 ಲ್ಯಾಂಗ್ವೇಜಸ್ ಅಲ್ಲಿ ರಿಲೀಸ್ ಆಗ್ತಿದೆ. ಐ ರಿಯಲಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್, ಬಟ್ ಐ ಟೆಲ್ ಯು ವಾಟ್, ಪ್ರತಿಯೊಬ್ಬರು ಆಕ್ಟರ್ಸ್ದು ಅವ್ರದ್ದು ಸ್ಟ್ರೆಂತ್ ಇರೋದು ಅವ್ರ ಫ್ಯಾನ್ಸ್ ಅಲ್ವಾ. ಸೊ ಐ ಆಮ್ ಶೋರ್ ದೇ ಆರ್ ಆಲ್ ಸಪೋರ್ಟಿಂಗ್ ದೇರ್ ಓನ್ ಆಕ್ಟರ್ಸ್. ಅಂಡ್ ನನಗೆ ಇಶ್ಯೂ ಬಗ್ಗೆ ನಿಜವಾಗ್ಲೂ ಏನ್ ಇಶ್ಯೂ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ ನಾನು ಒಂದೇನು ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರು ಆಕ್ಟರ್ದು ಒಂದು ಫ್ಯಾನ್ ಬೇಸ್ ಅನ್ನೋದಿರುತ್ತೆ. ಅಂಡ್ ದೇ ಆರ್ ಆಲ್ವೇಸ್ ಪ್ರೊಟೆಕ್ಟಿವ್ ಅಬೌಟ್ ದಿ ಆಕ್ಟರ್ಸ್ ದಟ್ ದೇ ಆರ್ ದಟ್ ದೇ ಆರ್ ವಾಚಿಂಗ್ ದ ಫಿಲ್ಮ್ಸ್ ಆಫ್. ಸೊ ಪರ್ಸನಲ್ ಆಗಿ ಏನೋ ಇಲ್ಲ, ಆ ತರ ಏನೋ ಇರಲ್ಲ. ಐ ಡೋಂಟ್ ಥಿಂಕ್ ದೇರ್ ಇಸ್ ವಾರ್ಸ್. ಐ ಥಿಂಕ್ ದಟ್ ಇಟ್ಸ್ ಜಸ್ಟ್ ಕ್ರಿಯೇಟೆಡ್, ಒಂದು ಹೋಕ್ಸ್ ತರ ಕ್ರಿಯೇಟ್ ಮಾಡಿರೋದು. ದಟ್ ಈ ತರ ಇರುತ್ತೆ, ಇವ್ರ ಜೊತೆ ಜಗಳ ಮಾಡ್ತಿರೋದು. ಐ ಥಿಂಕ್ ಇಟ್ಸ್ ವೆರಿ ಸೂಪರ್ಫಿಷಿಯಲ್ ಅಂಡ್ ಇಟ್ಸ್ ಜಸ್ಟ್ ಬಿನ್ ಕ್ರಿಯೇಟೆಡ್. ಯಾಕಂದ್ರೆ ಫ್ಯಾನ್ಸ್ಗೆ ಏನ್ ಬೇಕಾಗಿರೋದು, ನಮ್ಮ ಆಕ್ಟರ್ಗಳ ಸಿನಿಮಾ ರಿಲೀಸ್ ಆಗಲಿ, ಚೆನ್ನಾಗಿ ಹೋಗ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ಒಂದು ಅಭಿಪ್ರಾಯ ಬಿಟ್ರೆ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಎನಿ ಅದರ್ ಇಂಟ್ರೆಸ್ಟ್. ಐ ಡೋಂಟ್ ಥಿಂಕ್ ಇಟ್ಸ್ ಪರ್ಸನಲ್ ಅಟ್ ಆಲ್. ಐ ಡೋಂಟ್ ಥಿಂಕ್ ದಟ್ ಪೀಪಲ್ ಶುಡ್ ಬಿ ಮೇಕಿಂಗ್ an issue out of it. I'm sure that ಅವರು ಅಷ್ಟು ವರ್ಷ ಆದ್ಮೇಲೆ ಹುಬ್ಳಿಯಲ್ಲಿ ಇವೆಂಟ್ ಮಾಡಿರೋದು,
ಹುಬ್ಳಿಯಲ್ಲಿ ಆ್ಯಂಡ್ ಹೀಸ್ ಅ ಮಾಸ್ ಹೀರೋ ಲೈಕ್ ಅವ್ರು ಏನು ಮಾತಾಡ್ತಾರೆ ಅದು ಟ್ರೆಂಡ್ ಆಗುತ್ತೆ. ಅವ್ರು ಏನು ಮಾತಾಡ್ತಾರೆ ಅದ್ರ ದೇರ್ಸ್ ಅ ಸ್ಟೇಟ್ಮೆಂಟ್ ಬಿಹೈಂಡ್ ಇಟ್. ಬಟ್ ಐ ಡೋಂಟ್ ಥಿಂಕ್ ಇಟ್ಸ್ ಪರ್ಸನಲ್ ಅಟ್ ಆಲ್. ಐ ಡೋಂಟ್ ಥಿಂಕ್ ಮೇ ಬಿ ಇಟ್ಸ್ ಬಿನ್ ಕಾಂಟೆಂಪ್ಲೇಟೆಡ್ ಇನ್ ಅನದರ್ ವೇ ಅಂತ ನನಗೆ ಅನ್ಸುತ್ತೆ. ಬಟ್ ನಾನು ನೋಡಿಲ್ಲ, ಸೊ ನನಗೆ ಗೊತ್ತಿಲ್ಲ. ಸ್ಯಾಂಡಲ್ವುಡ್ನಲ್ಲಿ ಸುದೀಪ್ ವರ್ಸಸ್ ದರ್ಶನ್ ಫ್ಯಾನ್ಸ್ ಸಮರ ನಡೀತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಬೇಡ ಅಂತ ಚಂದ್ರಚೂಡ್ ಮಾತಾಡಿದ್ದಾರೆ. ಸುದೀಪ್ ಅವರ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ನೈತಿಕತೆ ಪ್ರಶ್ನೆಯಿಂದ ಸುದೀಪ್ ಹುಬ್ಬಳ್ಳಿಯಲ್ಲಿ ಮಾತಾಡಿರೋದು. ಅಭಿಮಾನ ಅಂತ ಹೋಗಿ ಫ್ಯಾನ್ಸ್ ಜೈಲಿಗೆ ಹೋಗಬಾರ್ದು. ನಟ ಸುದೀಪ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಪಡೆ ಏನ್ ಯುದ್ಧ ಅನ್ನೋದು ಗೊತ್ತಾಗಬೇಕು. ಡೆವಿಲ್ ಸಿನಿಮಾಗೂ ಪೈರಸಿ ಕಾಟ ಇತ್ತು, ಪೈರಸಿ ಲಿಂಕ್ ತೆಗೆದಿದ್ದಾರೆ. ಮಾರ್ಕ್ ಹಾಗೂ 45 ಸಿನಿಮಾಗಳಿಗೂ ಈಗ ಪೈರಸಿ ಸವಾಲಿದೆ. ಪೈರಸಿ ವಿರುದ್ಧ ಸುದೀಪ್ ಮಾತಾಡಿರೋದು ಅಂತ ಚಂದ್ರಚೂಡ್ ಮಾತಾಡಿದ್ದಾರೆ. ನಿಮ್ಮ ಬದುಕನ್ನು ಹಾಳು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಕೋರ್ಟ್ಗಳನ್ನು ಅಳ್ಕೊಂಡು ಕೇಸ್ಗಳಲ್ಲಿ ಜೈಲುಗಳಿಗೆ ಹೋಗಿ ನಿಮ್ಮ ವ್ಯವಸ್ಥೆನೇ ಚಿತ್ರಣನೇ ನೀವೇ ನಾಶ ಮಾಡಿಕೊಂಡು ಮಾಡುವವರ ವಿರುದ್ಧ ಒಂದು ಯುದ್ಧ ಆಗಬೇಕಲ್ವಾ? ಕಾನೂನಿನ ಯುದ್ಧ ಆಗಬೇಕು ಅಥವಾ ಸಾಂಸ್ಕೃತಿಕ ಯುದ್ಧ ಆಗಬೇಕು. ಯಾವ ಥರದಲ್ಲಾದ್ರೂ ಒಂದು ಪ್ರತಿರೋಧ ವ್ಯಕ್ತಪಡಿಸ್ಬೇಕಲ್ವಾ ಅಂತ ಹೇಳಿರೋದನ್ನು ಬಿಟ್ರೆ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ನೋಡ್ತಾ ಇದ್ದೀನಿ. ಅದು ಆ ನಟರ ವಿರುದ್ಧ ಮಾತಾಡಿದ್ರಂತೆ, ಆ ನಟರ ಪತ್ನಿ ಮಾತಾಡಿದ್ರಂತೆ, ಇನ್ನೊಬ್ಬರು ಮಾತಾಡಿದ್ರಂತೆ. ಹೀಗೆ ತುಂಬಾ ಜವಾಬ್ದಾರಿ ಇರುವವರು ಬೆಂಕಿಯನ್ನ ಆರಿಸಿ ಅದನ್ನ ಬೆಳಕಾಗಿಸುವಂತ ಕೆಲಸ ಮಾಡಬೇಕು. ನಾನಂತೂ ಆ ವೃತ್ತಿ ಧರ್ಮಕ್ಕೆ ಮನೋಧರ್ಮಕ್ಕೆ ಸೇರಿದವನಲ್ಲ. ಬೆಂಕಿ ಹಚ್ಚಬಾರ್ದು. ಸೊ ಯಾವ ನಟರುಗಳ ನಡುವೆನೂ ಬೆಂಕಿ ಹಚ್ಚಬೇಡಿ. ಮಾರ್ಕ್ ಸಿನಿಮಾ ತಂಡ 45 ಸಿನಿಮಾ ತಂಡಕ್ಕೆ ಶುಭಾಶಯ ಕೋರಿದೆ ಅಧಿಕೃತ ವೇದಿಕೆಗಳ ಮೇಲೆ. ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಮಾರ್ಕಿ ಒಳ್ಳೇದಾಗ್ಲಿ ಅಂತ ಹೇಳಿದ್ದಾರೆ. ಉಪೇಂದ್ರ ಅವರು ಹೇಳಿದ್ದಾರೆ. ಅರ್ಜುನ್ ಜನ್ಯ, ಕಿಚ್ಚ ಸುದೀಪ್ ಅವರಿಗೆ ಸ್ವತಃ ತಮ್ಮ ಇದ್ದಾಗೆ. ಸೊ ಇಂಥ ವಾತಾವರಣದಲ್ಲಿ ಎಲ್ಲ ಸಿನಿಮಾಗಳನ್ನ ನೋಡಿ ಮನುಷ್ಯ ಸಂಭ್ರಮ ಪಡೋದಕ್ಕೆ ಇವತ್ತು ಕಾರಣಗಳೇ ಇಲ್ಲದಂತಹ ವಾತಾವರಣ ಇದೆ. ನಮಗೆ ಸಂಭ್ರಮಿಸಕ್ಕೆ ಏನ್ ಕಾರಣ ಅಂತ ನಾವು ಹುಡುಕೊಂಡು ಒದ್ದಾಡಬೇಕಾದಂತ ಸಿಚುವೇಶನ್ ಅಲ್ಲಿ ನಿಮಗೆ ಸಿಗುವಂತ ಸಣ್ಣ ಪುಟ್ಟ ಸಂಭ್ರಮದ ಮನುಷ್ಯನ ಮೂಲಗುಣ ಅದು ಕಳ್ಕೋಬೇಡಿ. ಅದನ್ನ ಅಸಹ್ಯವಾಗಿ ವಿಕೃತಿಯಾಗಿ ಅದನ್ನ ಕನ್ವರ್ಟ್ ಮಾಡಿಕೊಂಡು ಆ ನರಳುವಿಕೆಯನ್ನೇ ಸಂತೋಷ ಪಡುವಂತ ಸಂಭ್ರಮಕ್ಕೆ ಹೋಗಬೇಡಿ ಅನ್ನೋದು ಸ್ಪಷ್ಟನೆ ನಾನು ಕೊಡಬೇಕಾಗಿತ್ತು. ತಾಂತ್ರಿಕವಾಗಿ ಮತ್ತು ನೈತಿಕವಾಗಿ ಸಾಮಾಜಿಕವಾಗಿ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ಸಿನಿಮಾ ಅನ್ನೋದು ಕೂಡ ಒಂದು ಮಾಫಿಯಾ ಆಗೋಗ್ಬಿಟ್ಟಿದೆ. ಇವತ್ತು ಜನರ ತಲೆಗೆ ಯಾವ ವಿಷಯ ತುಂಬಬೇಕು, ಯಾವ ಐಡಿಯಾಲಜಿಯನ್ನು ತುಂಬಬೇಕು, ಅದನ್ನ ಹೇಗೆ ರಾಜಕೀಕರಣಗೊಳಿಸ್ಬೇಕು ಅನ್ನೋದು ಕೂಡ ಈ ಸಂಸ್ಕೃತಿಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಇದನ್ನ ಮಾಡ್ಕೊಳ್ಬೇಡಿ. ಸಿನಿಮಾ ಮಾಡಿ ತಂದು ಮಾಡೋದು ನಮ್ಮೆಲ್ಲರ ಶ್ರಮ. ಅದು ನಮ್ಮ ಆತ್ಮಸಂತೋಷಕ್ಕೆ, ನಮ್ಮ ದುಡಿಮೆಗೆ ಮಾಡ್ಕೊಳ್ಳೋದು. ಅದೇನು ಕಷ್ಟಪಟ್ಟಿವಿ ಅನ್ನೋದೇನು ಹಿರಿಮೆ ಏನಲ್ಲ. ಅದು ನಾವು ಪಡಬೇಕು. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅಷ್ಟೇನೆ. ಇದನ್ನ ಮಾಡಿ ಇದನ್ನ ಫ್ಯಾನ್ ವಾರ್ ಅಂತಾನು ಕರೆಯಕ್ಕಾಗಲ್ಲ. ತೊಂದರೆಗೀಡಾಗಬೇಡಿ.